ಕೇವಲ ದೊಡ್ಡ ದೊಡ್ಡ ಸಾಧನೆಗಳಿಂದ ಮಾತ್ರ ಆಗುವುದಿಲ್ಲ. ನಮ್ಮ ಕೈಯಲ್ಲಿ ಬೆಳೆದ ಮಗು ಬೆಳೆಯುತ್ತಿದ್ದುದನ್ನು ನೋಡುವುದ ಒಂದು ದೊಡ್ಡ ಹೆಮ್ಮೆ. ಎಲ್ರಿಗೂ ನಮಸ್ಕಾರ. ಶ್ರೀದೇವಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ಲಿಕ್ಕತ್ತೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಇದರಿಂದ ನಾನು ಹಾಕಿರುವಂತಹ ಯಾವುದೇ ಸ್ಫೂರ್ತಿದಾಯಕ ಯಶಸ್ಸಿನ ಹಾದಿಯ ವಿಡಿಯೋಸ್ಗಳು, ಕಲಿಕೆ ವಿಡಿಯೋಸ್ಗಳು ನಿಮಗೆ ಫಸ್ಟ್ ಬರ್ತದಂತ ಹೇಳ್ತೀನಿ. ನಮ್ಮ ಜೀವನದಾಗೂ ಅತ್ಯಂತ ಸಂತೋಷದ ಕ್ಷಣವನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಬಂದೀನಿ. ಇವತ್ತು ಏನು ಅಂತಂದ್ರೆ, ಒಮ್ಮೊಮ್ಮೆ ಸಂತೋಷ ಹೆಂಗಾಗ್ತದಂತ ಅಂದ್ರೆ, ಆಲ್ರೆಡಿ ನೀವೆಲ್ಲ ತಮ್ಮಲ್ಲಿ ನೋಡಿರಿ. ನಮ್ಮ ಕೈಯೊಳಗೆ ಬೆಳೆದ ಹುಡುಗ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಪಾದವನ್ನು ಓರ್ತಾ ಬೆಳೆದಂಥ ಹುಡುಗ ಇವತ್ತು ಅದು ಏನೋ ಒಂದು ಸಾಧನೆ ಮಾಡಿದ್ರೆ ಎಷ್ಟು ಖುಷಿ ಆಗ್ತದೆ, ಹಾಗೆ ನನಗೂ ಖುಷಿ ಆಗ್ಯದ. ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ, ಕೇಳ್ರಿ. ನಮ್ಮ ಕೈಯೊಳಗೆ ಬೆಳೆದ ಹುಡುಗ, ಆ ಪುಟ್ಟ ಪುಟಾಣಿ ಹುಡುಗ, ಮೊನ್ನೆ ಅಕ್ಷರ ಕಲಿಯುತ್ತಿದ್ದ ಮಗು. ಅದು ಶಾಲೆಗೆ ಹೋಗಲು ಬ್ಯಾಗ್ ಹಿಡಿದು ಓಡುತ್ತಿದ್ದ ಆ ಮಗು ಇಂದು 10ನೇ ತರಗತಿಯೊಳಗೆ ಅಂದ್ರೆ 10th ಓದ್ಲಿಕ್ಕತ್ತಾನ. ನೋಡ್ತಾನ ಕಾಲ ಎಷ್ಟು ಬೇಗ ಕಳೀತದಲ್ಲ. ಹರಿ 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 ಅಂತ ಅಂತಿದ್ವಿ. ಅವಾಗ ಭಾಳ ಮುದ್ದು ಮಾತಾಡ್ತಿದ್ದವ, ಭಾಳ ಚಾಸ್ತಿ ಕೂಡ ಮಾಡ್ತಿದ್ದವ. ನಮಗೆಲ್ಲ ಅವನ ಚಿಕ್ಕ ಚಿಕ್ಕ ಹೆಜ್ಜೆ, ಅವನ ನಗು, ಅವನ ತುಂಟಾಟ, ಅವನ ಓದಿನ ಆಸಕ್ತಿ ಇವೆಲ್ಲವೂ ಇಂದಿನ ನಮ್ಮ ಕಣ್ಣು ಮುಂದೆ ನಡೆಯುತ್ತಿರುವಂತನ ಅನ್ನಿಸ್ತದ. ಆದ್ರೆ ಇಂದು ಅವನ ಶಾಲೆಯ ಹೌಸ್ ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ಯಾನ ಅನ್ನೋದು ಸುದ್ದಿ ಕೇಳಿ ಭಯಂಕರ ಖುಷಿ ಆಯ್ತು ನನಗೆ. ಯಾಕಂತಂದ್ರೆ ಹೌಸ್ ಕ್ಯಾಪ್ಟನ್ ಈಗ ನಮ್ಮ ಸ್ಕೂಲ್ ಒಳಗೆ ನಾ ಹೆಂಗೆ ಮಾಡ್ತಾರೆ ಹೇಳಿಕ್ಕೆ ಬರೋದಿಲ್ಲ. ಈಗಿನ ಸ್ಕೂಲ್ ಒಳಗೆ ಅದು ಒಂದು ರೀತಿ ಎಲೆಕ್ಷನ್ ನಡೆದಂಗೆ ನಡೀತದೆ. ಅಂಥದ್ರೊಳಗೆ ಶ್ರೀಹರಿ ಎಲ್ಲರಿಗೂ ಪ್ರಿಯವಾಗಿ ಇರುವಂತಹ ಲೀಡರ್ ಆಗಿದ್ದಕ್ಕೆ ಬಹಳ ಖುಷಿ ಆಯಿತು. ಪ್ರಿಯವಾಗಿ ಆಗಿರುವಂಥ ಲೀಡರು ಅದು ಓನ್ಲಿ ಓದೋದಕ್ಕೆ ಬರೆಯೋದಕ್ಕೆ ಒಂದೇ ಅಲ್ಲ, ಅವನ ಕಲ್ಚರಲ್ ಆ್ಯಕ್ಟಿವಿಟಿನೂ ಸಹಿತ ಬಹಳ ಕಾರಣ ಆಗ್ತದೆ. ಅವರಪ್ಪ ರಾಘವೇಂದ್ರ, ಅಮ್ಮ ಅಶ್ವಿನಿ, ಅವರಿಬ್ಬರೂ ನನ್ನ ಸಂಬಂಧಿಕರೇ. ಆದರೆ ಹುಡುಗ ಮಾತ್ರ ಭಾಳ 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 ತುಂಟ ಇದ್ದ, ಅಷ್ಟ ಶಿಸ್ತು ಹಂಗಿದ್ದಾನ. ಅಷ್ಟೇ ಅಲ್ಲ, ಅವನು ಈ ಸಾಧನೆ ಅವಂಗ 191 ಓಟ್ ಬಿದ್ದು ಅಂತ ಎಲ್ಲರೂ ಅವಂಗ ಹಾಕಿದ್ದು ಕೇಳಿ ಕರೆ ಹೇಳ್ತೀನಿ, ನನಗೂ ಕೂಡ ಕಣ್ಣಾಗ ನೀರು ಬಿತ್ತು. ಹೌಸ್ ಕ್ಯಾಪ್ಟನ್ ಅಂತ ಏನಾದ ನೋಡು, ಅದು ಹೌಸ್ ಕ್ಯಾಪ್ಟನ್ ಅನ್ನೋದು ಒಂದು ಬ್ಯಾಡ್ಜ್ ಅಲ್ಲ, ಅದು ಒಂದು ಹುದ್ದೆನೂ ಅಲ್ಲ, ಅದು ಒಂದು ಜವಾಬ್ದಾರಿ. ಅದೇನು ಆ ಟೀಮಿನ ಹೌಸ್ ಕ್ಯಾಪ್ಟನ್ ಆಗ್ಯಾನಲ್ಲ, ಅದು ಒಂದು ಜವಾಬ್ದಾರಿ. ಬರೇ ಟೀಮ್ ಜವಾಬ್ದಾರಿ ಅಲ್ಲ, ಟೀಮನ್ನು ಮುನ್ನಡೆಸಿಕೊಂಡು ಹೋಗುವಂಥ ಜವಾಬ್ದಾರಿಗೆ ಇವನನ್ನು ಕೊಟ್ಟಾರ. ಅದು ಒಂದು ನಾಯಕತ್ವ, ಅದು ಒಂದು ಎಲ್ಲರ ಕಡೆಯಿಂದ ಬಂದಿರುವಂತಹ ವಿಶ್ವಾಸ. ಇತರ ವಿದ್ಯಾರ್ಥಿಗಳಿಗೂ ಮಾದರಿಯಾಗುವಂತಹ ಅದು ಗೌರವದ ಸ್ಥಾನ ನಮ್ಮ ಶ್ರೀಹರಿ ಗಳಿಸ್ಕೊಂಡ ನನ್ನಲಿಕ್ಕೆ ತಪ್ಪಾಗಂಗಿಲ್ಲ. ಈ ಸ್ಥಾನಕ್ಕೆ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಆಯ್ಕೆ ಮಾಡೋದಿಲ್ಲ. ಯಾಕಂದ್ರೆ ಶಿಕ್ಷಕರು ಏನೇನು ಹೇಳ್ತಾರ ಅಂತ ಅಂದ್ರೆ, ಅವನ ಶಿಸ್ತು, ನಡವಳಿಕೆ, ಆತ್ಮವಿಶ್ವಾಸ, ನಾಯಕತ್ವದ ಗುಣ ಹಾಗೂ ಅವನ ವ್ಯಕ್ತಿತ್ವವನ್ನು ಗಮನಿಸಿ ಈ ಜವಾಬ್ದಾರಿಯನ್ನು ಕೊಡ್ತಾರೆ. ಹೀಗಾಗಿ ಈ ಗೌರವ ಅವನ ಪರಿಶ್ರಮಕ್ಕೆ ಸಿಕ್ಕ ಅಮೂಲ್ಯವಾದ ಪ್ರತಿಫಲ ಇದು. ಅವರು ಅಪ್ಪ ಅಮ್ಮಗ ಬಹಳ ಖುಷಿಯಾಗಿರ್ತದೆ, ಸ್ವಾಭಾವಿಕ ಅದು. ಯಾಕಂತಂದ್ರೆ ಮಗನ ಒಂದು ಆ ಬ್ಯಾಡ್ಜನ್ನು ಇಸ್ಕೊಳ್ಳುವಂಥ ಸಂದರ್ಭ ಆಗಿರಲಿ, ಆ ಟೀಮ್ನ ಮುನ್ನಡೆಸ್ಕೊಂಡು ಹೋಗುವಂಥ ಸಂದರ್ಭ ಆಗಿರಲಿ, ಎಷ್ಟು ಖುಷಿಯಾಗಿರ್ತದೆ. ನೀವೆಲ್ಲ ತಂದೆ ತಾಯಿ ಇದ್ದೀರಿ, ನೀವು ಕೆಲವೊಂದಿಷ್ಟು ನೋಡಿರ್ತೀರಿ. ಆದ್ರೆ
ಆ ಹುಡುಗನಕ್ಕಿಂತ ಖುಷಿ ನನಗಾಗ್ಯದ. ಅಷ್ಟು ನಮ್ಮ ಮುಂದೆ ಆಡಿದಂಥ ಹುಡುಗದು. ನಿಜ ಹೇಳ್ಬೇಕಂತಂದ್ರೆ ಮಕ್ಕಳ ಸಾಧನೆಕ್ಕಿಂತ ಅದನ್ನು ನೋಡುವ ಮನೆಯವರ ಸಂತೋಷವೇ ಇನ್ನೂ ದೊಡ್ಡದ ಅಂತ ಕಾಣಿಸ್ತದೆ ನನಗೆ. ಅವ ಚಿಕ್ಕವನಿದ್ದಾಗ ಎಷ್ಟೋ ಕನಸುಗಳನ್ನು ಕಂಡಿರ್ತಾರೆ. ಇಂದು ಆ ಕನಸ್ದಾಗೂ ನಾಯಕತ್ವ ಆಗೋದು ಅದು ಒಂದು ಕನಸಾಗಿ ಉಳಿದು ಬಿಡ್ತದೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳದಾಗ. ಅಂತ ಅದು ಇವಂಗ ನನಸಾಗುವಂಥ ಸಂದರ್ಭ 10th ಇದರೊಳಗೆ ಬಂದದ. ನಿಜಕ್ಕೂ ದೇವರ ಆಶೀರ್ವಾದ ಈ ಯಶಸ್ಸಿನ ಹಿಂದೆ ಅವನ ಪರಿಶ್ರಮನೂ ಅಷ್ಟೇ ಅದ, ಹಾಗೂ ಅವನ ತಂದೆ ತಾಯಿನ ತ್ಯಾಗ ಕೂಡ ಅಷ್ಟೇ ಅದ. ಯಾಕಂದ್ರೆ ಒಂದು ಮಟ್ಟಿಗೆ ಹೋಗಬೇಕು ಅಂತಂದ್ರೆ ತಂದೆ ತಾಯಿ ತಮ್ಮ ಸಮಯದ ತ್ಯಾಗ ಮಾಡಿದಾಗ ಮಾತ್ರ ಮಕ್ಕಳ ಸಮಯ ಮುಂದೆ ಬರ್ತದಂತ. ಅದಕ್ಕೆ ಸುಳ್ಳಲ್ಲ. ವೆರಿ ನೈಸ್. ದೇವರ ಕೃಪೆ ಸದಾ ಇರ್ತದ. ಕೇವಲ ಓದುದ್ರಾಗ ಆಕ್ಟಿವಿಟೀಸ್ದಾಗ ಎಲ್ಲೆಲ್ಲ ಇದಲ್ಲ. ಇನ್ನೊಂದು ಮಾತು ಹೇಳಲೇಬೇಕು, ಅವ ಧರ್ಮ ಕಾರ್ಯಕ್ರಮದೊಳಗೂ ಭಾಳ ಚಂದ ಭಾಗಿಯಾಗ್ತಾನೆ ಈ ಶ್ರೀಹರಿ. ಯಾಕಂತಂದ್ರೆ ನಮ್ಮ ಆರಾಧ್ಯ ಗುರುಗಳಾಗಿರುವಂತಹ ಶ್ರೀ ಸತ್ಯಾತ್ಮ ತೀರ್ಥರ ಅವರ ಯುವಸೇನೆ ಅಂತ ಒಂದದ. ಅದರೊಳಗೂ ಕೂಡ ಇವನು ಬಹಳ ಭಾಗವಹಿಸ್ತಾನೆ. ಅಷ್ಟೇ ಅಲ್ಲ, ಕಾಮನ್ ಆಗಿ ಏಕಾದಶಿ ಆದ್ಮೇಲೆ ದ್ವಾದಶಿ ಬರ್ತದೆ. ದ್ವಾದಶಿದೊಳಗೂ ಈ ಹುಡುಗ ಇನ್ನೂ ಸಣ್ಣವಿದ್ದ, ಈಗ 10th ಇದ್ದಾನೆ, ಇನ್ನೂ ಸಣ್ಣವಿದ್ದಾಗ ಎಲ್ಲರಿಗೂ ಊಟ ಬಡಿಸಿ ಊಟ ಕೂಡ್ತಿದ್ದ. ಅದು ಧರ್ಮ ಕಾರ್ಯಕ್ರಮದಾಗೂ ಇವ ಬಹಳ ಮೇಲುಗೈ ಇದ್ದಾನೆ. ಅದಕ್ಕೆ ನನಗೆ ಬಹಳ ಅತ್ಯಂತ ಸಂತೋಷಕರವಾದಂತಹ ವಿಷಯ ಇದೂ ಆಗ್ಯದ. ಅಷ್ಟು ಜನರನ್ನ ಒಂದು ಟೀಮನ್ನು ನೀವು ಮುನ್ನಡೆಸ್ಕೊಂಡು ಹೋಗ್ತಿ ಅಂತಂದ್ರೆ ಅದು ಕೇವಲ ಏನೋ ಗೆಲ್ಲಬೇಕಂತ ಒಂದು ಆಶಯದೊಂದಿಗಿನ ಪ್ರತಿಯೊಂದು ಕೆಲಸವನ್ನು ಮಾಡಲಿಕ್ಕತ್ತೀನಿ. ನಮ್ಮ ಪ್ರೀತಿಯ ಮಗ ಇವ ಇನ್ನಷ್ಟು ವಿನಯದಿಂದ ಪ್ರಾಮಾಣಿಕತೆಯಿಂದ ಎಲ್ಲರನ್ನ ಜೊತೆಗೂಡಿಸಿಕೊಂಡು ಒಬ್ಬ ಉತ್ತಮ ನಾಯಕನಾಗಿ ಬೆಳೆಯಲಿ ಅಂತ ನಾನು ಬಹಳ ಮನಸ್ಸಿನಿಂದ ಹಾರೈಸ್ತೀನಿ. ಜೀವನದೊಳಗೂ ಸಹಿತ ಇನ್ನೂ ಅನೇಕ ಯಶಸ್ಸುಗಳು ಅವನನ್ನು ಹುಡಿಕೊಂಡು ಬರಲಿ. ಓದಿನಲ್ಲಿ, ಸಂಸ್ಕಾರದಲ್ಲಿ, ವ್ಯಕ್ತಿತ್ವದಲ್ಲಿ, ಸೇವಾ ಭಾವದಲ್ಲಿ ಎಲ್ಲರಿಗೂ ಮಾದರಿಯಾಗು ಶ್ರೀಹರಿನಿ. ಈ ಕ್ಷಣದಲ್ಲಿ ನಿಮ್ಮೆಲ್ಲರ ಆಶೀರ್ವಾದವು ಅವನ ಮೇಲೆ ಇರಲಿ. ನೀವು ಕಮೆಂಟ್ನಲ್ಲಿ ಅವನಿಗೆ ಹೃತ್ಪೂರ್ವಕ ಶುಭಾಶಯಗಳನ್ನು ತಿಳಿಸ್ರಿ. ನಿಮ್ಮ ಒಂದು ಆಶೀರ್ವಾದದ ಮಾತು ಅವನಿಗೆ ಇನ್ನಷ್ಟು ಪ್ರೇರಣೆಯಾಗಲಿ. ದೇವರ ಹತ್ರ ಒಂದೇ ಬೇಡ್ಕೊಳ್ಳೋ ಶ್ರೀಹರಿ, ಈ ನಮ್ಮ ಮಗುವಿಗೆ ಶ್ರೀಹರಿ ಸದಾ ಉತ್ತಮ ಆರೋಗ್ಯ, ಒಳ್ಳೆಯ ಬುದ್ಧಿ, ವಿನಯ ಹಾಗೂ ಯಶಸ್ಸನ್ನು ಕರುಣಿಸಲಿ. ಎಷ್ಟೇ ಎತ್ತರಕ್ಕೆ ಬೆಳೆದರೂ ಮಾನವೀಯತೆ, ಸಂಸ್ಕಾರ ಮತ್ತು ಒಳ್ಳೆಯತನ ಎಂದೆಂದಿಗೂ ನಿನ್ನ ಜೊತೆ ಇರಲಿ. ಶ್ರೀರಕ್ಷೆ ಯಾವತ್ತೂ ನಿನ್ನ ಜೊತೆ ಇರ್ತದ ಅಂತಂದು ಶ್ರೀಹರಿ ಆಶೀರ್ವದಿಸ್ಲಿ. ನಿಂಗ ಎಲ್ಲರೂ ಇವನಿಗೆ ಹಾರೈಸ್ರಿ ಅಂತ ಹೇಳ್ತಾ ಇಲ್ಲಿವರೆಗೆ ಇವನ ಬಗ್ಗೆ ವಿಡಿಯೋ ಮಾಡ್ಬೇಕನ್ನಿಸ್ತು ನನಗೆ. ಅದಕ್ಕಾಗಿ ನನ್ನ ಮನದಾಳದ ಮಾತನ್ನು ಇಲ್ಲಿವರೆಗೆ ಹೇಳಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಎಲ್ಲ ಕಡೆನೂ ಶೇರ್ ಮಾಡಿರಿ, ಎಲ್ಲರಿಗೂ ಸ್ಫೂರ್ತಿದಾಯಕ ಆಗಲಿ ಅಂತ ಹೇಳ್ತಾ ನನ್ನ ಈ ಚಿಕ್ಕ 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 ಸ್ಫೂರ್ತಿದಾಯಕದ ಮಾತನ್ನು ಮುಗಿಸ್ಲಿಕ್ಕತ್ತೀನಿ. ನಮಸ್ಕಾರ.